ನೋಡು, ಮಗನ್ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬೇಕಾರೆ ಒಂದು ಮಾತು ಈಗಲೇ ಹೇಳ್ತಾ ಇದ್ದೀನಿ, ಗೆಪ್ತಿಗೆ ಮಡಿಕ. ಏನು ಅಂತಂದ್ರೆ ಆ ಮಗ ಯಾವುದೋ ಗೊತ್ತಿಲ್ಲ ಸರ್, ನಮಗೆ ದಾರಿನಾಗ ಸಿಕ್ತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡ್ಬಿಟ್ಟು ಬಿಟ್ಬಿಟ್ಟು ಬಾ ನೀನು ಆಶ್ರಮಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ನೀನು ಮದುವೆಗೆ ಹೆಣ್ಣಿನ ಕಡೆಯವರು ಮನೆಗೆ ಗೊತ್ತಾವ್ರೆ. ನೀನು ಅಷ್ಟಾಗೆ ಹೋಗ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಬೇಗ ಮಗನ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ನೀನು. ಅಮ್ಮ, ನಾನು ಆಗಲೇ ಎಲ್ಲ ಮಾತಾಡ್ತಾ ಇದ್ದೀನಿ. ಅವ್ನು ನನ್ನ ಮಗ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲಮ್ಮ. ನಾನು ಹೋಗ್ಬಿಟ್ಟು ಈಸಿಯಾಗಿ ಹೇಳ್ಬಿಟ್ಟು ಈಸಿಯಾಗಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲ ಮಾತಾಡಿದ್ದೀನಿ ಆಗಲೇ. ಅನಾಥಾಶ್ರಮ ಅವರು ಇವ್ರ ಹತ್ರ ಎಲ್ಲ ನೀನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲಮ್ಮ. ನೀನು ಆರಾಮಾಗಿರಮ್ಮ. ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ, ಸರಿನಾ? ನೋಡು, ನೆಂಟ್ರಿಷ್ಟೆಲ್ಲ ಮನೆಗೆ ಬಂದಿರ್ತಾರೆ. ಪಕ್ಕದೂರು ಸಾಹುಕಾರನ್ನೆಲ್ಲ ಕರೆಸ್ತಾ ಇದ್ದೀನಿ. 50 ಲಕ್ಷ ರೂಪಾಯಿ ಎಲ್ಲ ವರದಕ್ಷಿಣೆ ಹೊರಟೋಗ್ಬಿಡ್ತೈತಿಲ್ಲ ಅಂತ ಹೇಳಿದ್ರೆ ಮರ್ಯಾದಿನಾಗ ನೀನು ನಾನು ಹೇಳಿರೋಷ್ಟು ಕೆಲಸನೂ ಮಾಡಬೇಕು, ಬರಬೇಕು. ಹೆಂಗೋ ಅವನೇನೋ ಆಗೋಗ್ಬಿಡ್ತು ಅನ್ನಂಗೆ ಪೆಂಗ್ ನಿಂತ್ಕೊಳ್ಳೋದು ಮಾಡೋದು ಇವೆಲ್ಲ ಏನಾರ ಮಾಡ್ದು ಹಾಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನಂತೂ. ನೀನು ತಂಗಿಗೆ ಮದುವೆ ಮಾಡಬೇಕು, ಅವಳಿಗೂ ಒಳ್ಳೆ ಮನೆತನ ಕೊಟ್ಬಿಟ್ಟು ಮದುವೆ ಮಾಡಬೇಕು. ಯೋಚನೆ ಮಾಡು. ನೀನು ಹಿಂಗೆ ಆಟ ಆಡ್ಕೊಂಡು ಕುಂತ್ಕೊಂಡ್ರೆ ಏನಾಗ್ತೈತೆ ಹೇಳು? ಏನೂ ಆಗಲ್ಲ, ಹಿಂಗೆ ಬಿದ್ದಿರ್ಬೇಕಾಗ್ತೈತೆ. ಮಗ ಅವನೇ ಅಂತ ಗೊತ್ತಾದ್ರೆ ಯಾರು ತಾನೇ ನಿಂಗೆ ಹೆಣ್ಣು ಕೊಡ್ತಾರೆ ಹೇಳು? ಅವಳು ಬರ್ತಾಳೆ, ನೀನು ಕಟ್ಕೊಂಡಿದ್ಯಲ್ಲ ಅವಳು ಬಿಟ್ಟುಗಳಾಡಿ ಬಂದ್ಬಿಟ್ಟಿಲಿ, ಅಯ್ಯೋ ಮಗ ಎಲ್ಲನೂ ಇವಂದೇ ನೀನು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಬಿಟ್ರೆ ಆಮೇಲೆ ನೀನು ಅವಳಿಗೆ ತಾಳಿ ಕಟ್ಬಿಟ್ಟು ಅವಳ ಜೊತೆ ಬಿದ್ದಿರ್ಬೇಕಾಗ್ತೈತೆ, ಸರಿನಾ? ಹೇಳ್ದಷ್ಟು ಕೇಳು. ಮಗಿನ ಕರ್ಕೊಂಡು ಹೋಗು, ಏನಾರ ಒಂದು ಮಾಡಿ ಕರ್ಕೊಂಡೋಗ ಅವನ್ನ. ಸರಿ ಹೇಳಮ್ಮ, ಆಯ್ತು. ವಿಹಾನ್, ನಿನಗೆ ಇವತ್ತು ನಾನು ಬೆಂಗಳೂರೆಲ್ಲ ರೌಂಡ್ಸ್ ಹೊಡ್ಸ್ಕೊಬತ್ತೀನಿ, ಬರ್ತೀಯಾ ನೀನು? ತುಂಬಾ ಬೋರ್ ಆಗುತ್ತೆ ಓಡಾಡಕ್ಕೆ. ಇಲ್ಲೇ ನಂಗೆ ಚಾಕ್ಲೇಟ್ ಬಿಸ್ಕೆಟ್ಸ್ ತಂದ್ಕೊಡಿ, ನಾ ಇಲ್ಲೇ ತಿನ್ಕೊಂಡಿರ್ತೀನಿ. ಅಲ್ಲಿ ನಾನು ಚಾಕ್ಲೇಟ್ ಬಿಸ್ಕೆಟ್ಸ್ ಎಲ್ಲ ಕೊಡ್ತೀನಿ. ಅಲ್ಲಿ ನನ್ನ ಫ್ರೆಂಡ್ ಮನೆ ಐತೆ, ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಬಾ. ನೀನು ಅಲ್ಲಿ ಎಷ್ಟೊಂದು ಜನ ಹುಡುಗರು ಇರ್ತಾರೆ ಗೊತ್ತಾ? ಅಲ್ಲೆಲ್ಲ ಹುಡುಗರ ಜೊತೆ ನೀನು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ನೀನು. ಹೌದಾ? ಫ್ರೆಂಡ್ಸ್ ಎಲ್ರು ಇರ್ತಾರಾ? ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರ ಎಲ್ರು? ನನ್ಗಂತೂ ಯಾರು ಫ್ರೆಂಡ್ಸೇ ಇಲ್ಲ. ನನಗೆ ಬೋರ್ ಆಗುತ್ತೆ, ಅದಕ್ಕೆ ಫ್ರೆಂಡ್ಸ್ ಬೇಕು ಅಂತ ನಂಗೆ ಅನ್ನಿಸ್ತೈತೆ. ಅದಕ್ಕೆ ಹೇಳಿದ್ದು, ಇಡೀ ಆಶ್ರಮ ಅಲ್ಲ ಇಡೀ ಮನೆ ತುಂಬ ಎಲ್ಲ ನಿನ್ನಂತ ಪುಟ್ಪುಟಾಣಿ ಮಕ್ಕಳೇನೆ ತುಂಬೋ ಹೋಗಿರ್ತಾರೆ. ಅದಕ್ಕೇನೆ ನೀನು ಇವಾಗ ಬಂದರೆ ನಾನು ನಿನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತೀನಿ, ಆಟ ಆಡ್ಕೊಂಡಿರು. ಸಂಜೆ ನಿನ್ನ ವಾಪಸ್ ಕರ್ಕೊಂಡು ಬರ್ತೀನಿ, ಸರಿನಾ? ಓಕೆ, ಸರಿ ಆಯ್ತು. ಅಲ್ಲಿ ನಂಗೆ ತಿನ್ನಕ್ಕೆ ಸ್ನ್ಯಾಕ್ಸ್ ಎಲ್ಲನೂ ಕೊಡ್ತಾರಾ? ಇವನೊಬ್ಬ ತಲೆ ಮೇಲೆ ತಲೆ ಬಿದ್ರೂ ಬುದ್ಧಿ ಬದಲಾಗಲ್ಲ. ಕೊಡ್ತಾರೆ ಹೋಗು, ನಿನ್ನ ಹಾಕಕ್ಕೆ ಎಷ್ಟು ಬೇಕು ಅಷ್ಟೂ ಎಲ್ಲನೂ ಕೊಡ್ತಾರೆ. ತಿನ್ನೋದಂತೆ ತಿನ್ನೋದು, 3 ಹೊತ್ತು ತಿನ್ನೋದು. ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಕರ್ಕೊಂಡೋಗಿ ಮೊದಲು ಬಿಟ್ಬಾರ, ನೈಸ್ ಮಾಡ್ಕೊಂಡು ಕುಂತವನೆ. ಅಮ್ಮ, ನೀನು ಹೊಸಿ ಸುಮ್ಮನೆ ಇರ್ತೀಯ ನೀನು? ತಿಕ್ಲಂಗೆಲ್ಲ ಆಡಕ್ಕೆ ಹೋಗ್ಬೇಡ ನೀನು. ಇವಾಗ ನೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಬರಬೇಕಲ್ಲ. ಅವ್ನು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಏನು ತಾನೇ ಮಾಡ್ತೀಯ ಹೇಳಿ ನೀನು? ಸುಮ್ಮನೆ ನಿಂಗೆ ಇರಕ್ಕೆ ಬರಲ್ಲವ ನಿನಗೆ? ಅಯ್ಯನಿ, ಸುಮ್ಮನಿರು. ಏನು ಮಾಡ್ತೀಯ ಏನು ಬಿಡ್ತೀಯ ಅದೆಲ್ಲ ನನಗೆ ಬೇಕಿಲ್ಲ ಕಣಮಗ. ನಿನ್ಗೆ ಮಾತ್ರ ಮನೆಗಿರಬಾರ್ದು ನನಗೆ, ಸರಿನಾ? ಫಸ್ಟ್ ಇವನ್ನ ಕರ್ಕೊಂಡೋಗಲ್ಲಿ ಬಿಟ್ಬಿಟ್ಟು ಬಾ. ಸಂಜೆ ಅಷ್ಟೊತ್ತಿಗೆ ಬಿರ್ನ ಬಾ ನೀನು. ಇದೆಲ್ಲ ಮಾತುಕತೆ ಎಲ್ಲನೂ ಮಾತಾಡಬೇಕಿಲ್ಲಿ. ಎಲ್ಲ ಆಗೈತೆ, ನೀನು ಮದುವೆ ವಿಚಾರ ಎಲ್ಲ ಮಾತಾಡಬೇಕಲ್ಲ. ಹೋಗು ಸಾರನ್ನ ಬಿಟ್ಬಿಟ್ಟು ಬಾ, ಹೋಗು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸರಿನಾ? ಆಯ್ತು ಹೇಳು. ಲೋ ಪುಟಾಣಿ, ರೆಡಿಯಾಗಿರಪ್ಪ. ಕಾರ್ ಸ್ಟಾರ್ಟ್ ಮಾಡ್ತೀನಿ. ಕಾರ್ ಒಂಚೂರು ಒರೆಸ್ಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರೊಳಗಡೆ ನೀನು ರೆಡಿಯಾಗಿರು. ನಿನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೇನೇ ಅಲ್ಲಿ ಆಟಾಡ್ಸ್ಕೊಂಡು ನೀನು ಸಂಜೆ ಹಂಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಓಕೆ. ಈ ಫ್ರೆಂಡು, ಒಳ್ಳೆ ಫ್ರೆಂಡು ನೀನು. ಫ್ರೆಂಡು, ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನಾನಿವಾಗ ನಾನು ಆಟ ಆಡ್ಕೊಳ್ಳೋಕೆ ತುಂಬಾ ಜನ ಮಕ್ಕಳು ಇರ್ತಾರಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್. ತುಂಬಾ ಚೆನ್ನಾಗಿ ಆಟ ಆಡ್ಕೋತೀನಿ ನಾನು. ಅಯ್ಯೋ ಪೆದ್ದ, ನೀವು ಕರ್ಕೊಂಡು ಹೋಗ್ತಿರೋದು ನಿಮ್ಮಪ್ಪ ಫ್ರೆಂಡ್ ಮನೆಗಲ್ಲ ಕಣೋ, ಆಶ್ರಮ ಕರ್ಕೊಂಡು ಹೋಗ್ತಿರೋದು, ಅನಾಥಾಶ್ರಮ. ಅಲ್ಲಿಗೆ ನೀನೇನಾದ್ರೂ ಹೋದೆ ಅಂತಂದ್ರೆ ಮತ್ತೆ ನಿನ್ನ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ. ಅಲ್ಲೇ ಬಿಟ್ಬಿಟ್ಟು ನಿಮ್ಮಪ್ಪ ನಿನ್ನ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಪ್ಲಾನ್ ಮಾಡವ್ರೆ. ನಿಮ್ಮ ಅಜ್ಜಿನೂ ನಿಮ್ಮಪ್ಪ ಸೇರ್ಕೊಂಡು. ನೋಡು, ನಾನು ಸೂಪರ್ ಮ್ಯಾನ್ ಅಲ್ವಾ? ನನ್ಗೆಲ್ಲನೂ ಗೊತ್ತು. ನೋಡು, ನೀನು ಈಗೇನು ಎದ್ರುಕೊಳಕ್ ಹೋಗ್ಬೇಡ. ನೀನು ಆರಾಮಾಗೆ ಇರು. ನೀನ್ ಆಶ್ರಮದ ಹತ್ರ ಕರ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಅದನ್ನ ಮಾತ್ರ ನೀನ್ ಮಾಡು, ಸರಿನಾ? ನಿನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಕಣೋ ನಿನ್ನ. ನಿನ್ಗೆ ಯಾಕೋ ನಿನಗೆ ಗೊತ್ತೇ ಆಗಲ್ಲ, ನಿನಗೆ ಬುದ್ಧಿನೇ ಇಲ್ವೇನೋ ನಿಂಗೆ ಸ್ವಲ್ಪನೂ? ನಿಮ್ಮ ಅಮ್ಮ ನೋಡು, ನನ್ನನ್ನು ನೀನು ನೋಡ್ಕೊಳಕ್ಕೆ ಅಂತಾನೆ ಕಳ್ಸಿರೋದು. ನೀನು ಹಿಂಗೆಲ್ಲನೂ ಎಡ್ವರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಹೆಂಗ್ ಹೇಳು? ಇಲ್ಲ ಫ್ರೆಂಡು, ನಂಗೆ ಅವರೇ ಹೇಳಿದ್, ನಮ್ಮ ಅಪ್ಪನೇನೆ ಫ್ರೆಂಡು. ನಿನ್ನ ನಾನು ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಅಂತ ಅವರೇ ಹೇಳಿದ್ದು ಫ್ರೆಂಡು. ನೋಡು, ನಿಮ್ಮಪ್ಪ ಏನ್ ಹೇಳ್ತಾರೆ ಏನ್ ಬಿಡ್ತಾರೆ ಅದೆಲ್ಲ ಮುಖ್ಯ ಅಲ್ಲ. ನಾನೇನ್ ಹೇಳ್ತೀನಿ ಅದನ್ನ ಮಾತ್ರ ನೀನ್ ಕೇಳಿಸ್ಕ. ನೋಡು, ಈಗ ನಿಮ್ಮಪ್ಪ ಅಲ್ಲಿ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ನೀನು ಯಾವುದೇ ಕಾರಣಕ್ಕಲ್ಲಿ ಜಾಯಿನ್ ಆಗಬಾರ್ದು. ನಿನ್ ಜೊತೆ ನಾನು ಯಾವಾಗೂ ಜೊತೆಗೆ ಇರ್ತೀನಿ, ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ಮಾತ್ರ ಯಾರಿಗೂ ಹೇಳ್ಬಾರ್ದು, ಸರಿನಾ? ನಿನ್ನ ಅಲ್ಲಿಗೆ ಸೇರಿಸ್ತಿದ್ದಂಗೆ ನಾನು ವಾಪಸ್ ಕರ್ಕೊಂಡು ಬರ್ತೀನಿ. ನಾನು ಏನ್ ಮಾಡು ಅಂತ ಹೇಳ್ತೀನೋ ಅದನ್ನ ಮಾತ್ರ ನೀನ್ ಮಾಡು, ಸರಿನಾ?
ಓಕೆ ಫ್ರೆಂಡು, ನೀನು ಹೆಂಗೆ ಹೇಳಿದ್ರೆ ಹಂಗೇನೆ ಕೇಳ್ತೀನಿ ನಾನು. ಓಕೆ, ನೀನು ನನ್ನ ಜೊತೆ ಆಟ ಆಡಕ್ಕೆ ಒಳ್ಳೆ ಫ್ರೆಂಡ್ ಇದೆಯಲ್ಲ, ನನಗೆ ಸಾಕು. ಇನ್ನು ಬೇರೆ ಯಾವ ಫ್ರೆಂಡುಗಳನ್ನು ನನಗೇನು ಬೇಕಾಗಿಲ್ಲ ಫ್ರೆಂಡು, ನೀನು ಒಬ್ಬ ಫ್ರೆಂಡೇನೆ ನನಗೆ ಸಾಕು ಫ್ರೆಂಡು. ಈಗ ನಿನ್ನನ್ನು ಕರ್ಕೊಂಡೋಗಿ ಅಲ್ಲಿ ತಗ್ಲಾಕಿ ಬಂದು ಮಾಡಿ ಮತ್ತೆ ನಾನು ನಿಮ್ಮ ಅಮ್ಮಂಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಮಾಡೋದು? ಸರಿ, ಒಂದು ಪ್ಲಾನ್ ಮಾಡು. ನೀನು ಹೋಗಿ ಸುಮ್ಮನೆ ರೂಮಾಗ ಕುತ್ಕೊಬಿಡು. ನಾನು ನಿನ್ ಥರ ವೇಷ ಹಾಕೊಂಡು ನಾನೇ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಬೇಡ ಫ್ರೆಂಡು, ನೀನು ಹೋಗ್ಬಿಟ್ರೆ ನಾನಿಲ್ಲ ಆಟ ಆಡಕ್ಕೆ ನಂಗೆ ಯಾರು ಇರಲ್ಲ ನನಗೆ. ನೀನು ಹೋಗ್ಬೇಡ ಫ್ರೆಂಡು, ನಿನ್ ಜೊತೆ ನಾನು ಬರ್ತೀನಿ ಫ್ರೆಂಡು. ಅರ್ಥ ಮಾಡ್ಕೊಳ್ಳು. ಮತ್ತೆ ನೀನು ವಾಪಸ್ ನಾನು ಹೆಂಗ್ ಕರ್ಕೊಂಡು ಬರ್ಲಿ? ಮತ್ತೆ ನೀನು ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಸರಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ನಿನ್ ಜೊತೆನೇ ಬರ್ತೀನಿ. ನೀನು ಹೆಂಗೋ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ನನ್ನ ವಾಪಸ್ ಕರ್ಕೊಂಡು ಬಾ, ಸಾಕು ನನಗೆ. ವಿಹಾನ್ ಬಾಯ್ಲಿ. ನಾನಿರೋದನ್ನ ಯಾರಿಗೂ ಗೊತ್ತಿಲ್ಲ. ನಾನಿರೋ ವಿಚಾರನ ನೀನು ಮಾತಾಡಕ್ ಹೋಗ್ಬೇಡ. ಸುಮ್ಮನೆ ನಿಮ್ಮಪ್ಪ ಏನು ಹೇಳಿದ್ರು ಅಂತ ಇರು ಅಷ್ಟೇನೆ. ಈ ಕಳ್ಳನ ಮಗ ಏನೋ ಪ್ಲಾನ್ ಮಾಡ್ತಾವನಲ್ಲ, ಇವನೇನ್ ಪ್ಲಾನ್ ಮಾಡಿದ್ರು ಇವಂದೇನು ನಾನು ನಡ್ಸಲ್ಲ ಬಿಡು. ಈಗ ನಾನು ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅವ್ರು ಏನಾದರೂ ಅದು ಇದು ಪ್ರಶ್ನೆ ಕೇಳಿದ್ರೆ ನನ್ನ ಬಗ್ಗೆ ಕೇಳಿದ್ರೆ ಏನು ಗೊತ್ತೇ ಇಲ್ಲ ಅನ್ನೋ ಥರನೇ ಇರಬೇಕು ಕಣಪ್ಪ, ಸರಿನಾ? ನನ್ಗೆ ಗೊತ್ತು ಅದು ಇದು ಅಂತ ನೀನು ಏನು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ಸೈಲೆಂಟಾಗಿರಬೇಕು. ನಾನು ಎಷ್ಟು ಮಾತಾಡಿದ್ರು ಏನೇನೇನೇನೋ ಮಾತಾಡ್ತೀನಿ ನಾನಲ್ಲಿ. ನಾನು ಏನೇನೇನೇನೋ ಮಾತಾಡಿದ್ರು ನೀನು ಏನು ಮಾತಾಡಬಾರ್ದು. ನೀನು ಸೈಲೆಂಟಾಗಿ ನಿಂತ್ಕೊಂಡಿರ್ಬೇಕು. ನೀನು ಸಪ್ಪೋಗಿ ಸುಮ್ಮನೆ ನಿಂತ್ಕೋಬೇಕು. ನೀನು ಆ ಥರ ಸಪ್ಪೋಗಿ ನಿಂತ್ಕೊಂಡ್ರೇ ನಿನ್ನ ಆಟ ಆಡಕ್ಕೆ ಬಿಡೋದು ಒಳಗಡೆ. ಹೋ ಹೌದಾ? ಮತ್ ನಾನು ಆಟ ಆಡೋದೇ ನನಗೆ ಮುಖ್ಯ. ಸರಿ ಆಯ್ತು, ನೀವೇನಾದ್ರೂ ಮಾತಾಡ್ಕೊಳ್ಳಿ. ನನ್ನ ಹುಡುಗರ ಜೊತೆ ಆಟ ಆಡಕ್ ಮಾತ್ರ ಬಿಡಿ, ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಕಿಲ್ಲ ನನ್ಗಂತೂ. ನಾನು ಅಯ್ಯೋ ಇವನು ಚೆನ್ನಾಗಿ ಮಾಡ್ತಾವನೆ ಪಾಪ. ವಿಹಾನು ಎಷ್ಟೊಳ್ಳೆವನು. ಆಶ್ರಮ ಕರ್ಕೊಂಡೋಗಿ ಬಿಟ್ಬಿಟ್ರೆ ಮತ್ತೆ ಏನ್ ಗತಿ ಆಗ್ಬೇಡ. ಇಲ್ಲ ಇವನಿಗೇನು ಆಗ್ಬಾರ್ದು ಇವನಿಗೆ. ಸರಿ ಸರಿ ಬಾ, ನಾನು ಕಾರ್ ಎಲ್ಲ ರೆಡಿ ಆಯಿತು. ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ನಿನ್ನ ಕರ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು. ಬಾ ಪಟ್ ಅಂತ ಹೇಳ್ಬಿಟ್ಟು ಹೋಗೋಣ ಬಾ. ನಿನಗೆ ತುಂಬ ಚಾಕ್ಲೇಟ್ಸ್ ಎಲ್ಲ ಕಾರ್ನಲ್ಲಿ ಇಟ್ಕೊಂಡಿದ್ದೀನಿ, ಬಾ ಕೊಡ್ತೀನಿ. ಸರಿ ಆಯ್ತು. ಲೋ ಫ್ರೆಂಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕ. ನೀನ್ ಜಾಸ್ತಿ ನಾನು ಹೇಳೋದು ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾನೇನು ಸುಮ್ಮನೆ ಇರಲ್ಲ. ನೀನು ಅಲ್ಲೇ ಬಿಟ್ಬಿಟ್ಟು ಕಳ್ದಾಕ್ಬಿಟ್ಟು ಬರ್ತಾರೆ. ಆಮೇಲೆ ನಾನು ನಿನ್ ಜೊತೆ ಟೂ ಮಾಡ್ಬಿಡ್ತೀನಿ ಅಷ್ಟೇನೆ. ನೀನು ಹೇಳ್ದಂಗೆ ಕೇಳ್ತೀನಿ. ವಿಹಾನ್, ನಾನು ಹೇಳ್ದಂಗೆ ಕೇಳಿವಂತೆ, ಬಾ ಸುಮ್ಮನೆನೇ. ಜೋನ ಆಶ್ರಮದಿಂದ ಹೆಂಗ್ ಬಿಡಿಸ್ಕೊ ಬರ್ಲಿ ನಾನು? ಹೆಂಗಾದ್ರೂ ಮಾಡಿ ಆಶ್ರಮದಿಂದ ಬಿಡಿಸ್ಕೊಂಡು ಬರ್ಬೇಕಲ್ಲ ನಾನು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ ಕತೆ. ಇವನಿಲ್ಲೇ ನಾನು ನನ್ನ ಫ್ರೆಂಡು ಕೊಟ್ರ ಮಾತು ಉಳಿಸ್ಕೊಳಕ್ಕಾಗಲ್ಲ ಪುಟ್ಟಿಗೆ. ಯಪ್ಪ, ದೊಡ್ಡ ಪೀಡೆ ತೊಲಗ್ತು. ಇವತ್ತಿಗೆ ನಮಗೆಲ್ಲ ನೆಮ್ಮದಿ ಆಯಿತು. ಸದ್ಯ ಇವನು ಹೋದ್ನಲ್ಲ, ಇನ್ನು ವಾಪಸ್ ಬರಲಿಲ್ಲ ಅಂದರೆ ಅಷ್ಟೇನೇ ಸಾಕು. ನನ್ನ ಮಗ ಏನು ಎಡ್ವರ್ಟ್ ಮಾಡ್ತಿದ್ದಂಗೆ ಅಲ್ಲೇನೇ ನನ್ನ ಮಗನ ಬಿಟ್ಬಿಟ್ಟು ಬಂದುಬಿಟ್ರೆ ಅದಕ್ಕಿನ್ನೂ ದೊಡ್ಡದು ಏನು ಬೇಕಿಲ್ಲ. ಸದ್ಯ ಅಲ್ಲೇ ಬಿದ್ದು ಸಾಯ್ಲಿ. ಅಪ್ಪ, ಅರ್ಜೆಂಟಾಗಿ ಎಲ್ಲ ಬೀಗರೆಲ್ಲ ಮನೆಗೆ ಬರ್ತಾರೆ. ಪಟ 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 ಅಂತ ಎಲ್ಲ ರೆಡಿ ಮಾಡ್ಕೋಬೇಕು. ಮಗಳೇ, ಲೇ ಮಗಳೇ, ನೋಡು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಳ್ಳೋರು ಬರ್ತಾವ್ರೆ. ಹೊಸಿ ಮನೆಯೆಲ್ಲನೂ ಹೊಸಿ ಸಂದಾಗ ಶೃಂಗಾರ ಮಾಡು. ಅಷ್ಟೇ ಅಲ್ಲ, ಎಲ್ಲ ಹೊಸಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲನೂ ನೋಡ್ಕ. ನೋಡು, ನೀನೆಲ್ಲ ನಿಮ್ಮ ಅಣ್ಣನ ವರದಕ್ಷಿಣೆ ಬಂದರೆ ತಾನೇ ನೀನು ರಾಣಿ ಥರ ಮದುವೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ? ಹ್ಞೂ ಕಣಮ್ಮ, ಅದಕ್ಕೆ ನಾನು ಹೇಳಿದ್ದು. ಸರಿ ಕಣಮ್ಮ, ಆಯಿತು, ಮಾಡ್ತೀನಿ ಎಲ್ಲ ಮಾಡ್ತೀನಿ.